ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ದಾವಣಗೆರೆ ದಂಗಲ್ನಲ್ಲಿ ಗೆಲ್ಲೋದು ಯಾರು? ಬಿಜೆಪಿಯ ವೀಕ್ನೆಸ್ ಏನು? ಕಾಂಗ್ರೆಸ್ ಪಕ್ಷದ ಪ್ಲಸ್ ಏನು? ಒಂದು ಓಟಿಗೆ ಬರೋಬ್ಬರಿ 20,000 ರೂಪಾಯಿ. ಕುರುಡು ಕಾಂಚಾಣ ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ಕುಣಿತಾ ಇದೆ. ಇದರ ಕಂಪ್ಲೀಟ್ ರಿಪೋರ್ಟ್ ನಾನು ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions, please contact 9686376663. ವೀಕ್ಷಕರೇ, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗ ಕುತೂಹಲದ ಸಂಗತಿ ಒಂದು ಹೊರಗಡೆ ಬಂದಿದೆ. ಆ ವಿಚಾರ ಏನು ಅಂತ ಹೇಳಿದ್ರೆ, ಕುರುಡು ಕಾಂಚಾಣ ದಾವಣಗೆರೆ ಸೌತಲ್ಲಿ ಕುಣಿತಾ ಇದೆ ಅಂತ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಜಸ್ಟ್ ಒಂದು ಓಟಿಗೆ 20,000 ರೂಪಾಯಿ ಕೊಡ್ತಾ ಇದ್ದಾರಂತೆ. ಆ ರೀತಿಯ ಪ್ಲಾನ್ ಕೂಡ ನಡೀತಾ ಇದೆಯಂತೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಬಟ್ ದಾವಣಗೆರೆಯಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ಬೈ ಎಲೆಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಹಣ ಚೆಲ್ತಾರೆ, ಇದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಬಟ್ ದಾವಣಗೆರೆಯಲ್ಲಿ ತುಸು ಹೆಚ್ಚಾಗಿ ಹಣವನ್ನು ಚೆಲ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ದಾವಣಗೆರೆಯಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹಿಂದೂಗಳ ಓಟಿಗೆ 8,000 ರೂಪಾಯಿ, ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಓಟಿಗೆ 20,000 ರೂಪಾಯಿ ಫಿಕ್ಸ್ ಆಗಿದೆಯಂತೆ. ಈ ರೀತಿಯ ಟ್ರೆಂಡ್ ನಡೀತಾ ಇದೆ ಅನ್ನೋದು ಮಾಹಿತಿ. ಇದನ್ನು ಪಕ್ಕಕ್ಕಿಟ್ರೆ ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ? ಕಾಂಗ್ರೆಸ್ ಪಕ್ಷದ ಪ್ಲಸ್ಸು ಮೈನಸ್ ಏನು? ಬಿಜೆಪಿಯ ಪ್ಲಸ್ಸು ಮೈನಸ್ ಏನು? ಇದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿಯ ಪ್ಲಸ್ ಏನು ಅಂತ ನೋಡೋದಾದರೆ, ಬಿಜೆಪಿಯ ಅತಿ ದೊಡ್ಡ ಪ್ಲಸ್ ಈ ಬಾರಿ ಅಲ್ಪಸಂಖ್ಯಾತರಲ್ಲಿ ಇರುವಂತಹ ಅಸಮಾಧಾನ ಬಿಜೆಪಿಗೆ ಪ್ಲಸ್ ಆಗುತ್ತೆ. 2008ರಿಂದ 2023 ತನಕ ಶಾಮನೂರು ಶಿವಶಂಕರಪ್ಪರವರನ್ನ ಗೆಲ್ಲಿಸಿಕೊಂಡು ಬಂದಂತಹ ಅಲ್ಪಸಂಖ್ಯಾತರು ಈ ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಂತಿದ್ದಾರೆ. ಜೊತೆಗೆ ಬರೋಬ್ಬರಿ 14 ಮಂದಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 14 ಮಂದಿ ಜಸ್ಟ್ 1,000 ಓಟನ್ನು ಪಡೆದುಕೊಂಡ್ರೂ ಕೂಡ, ಅಂದರೆ 14 ಮಂದಿ ತಲಾ 1,000 ಓಟನ್ನು ಪಡೆದುಕೊಂಡ್ರೂ ಕೂಡ 14,000 ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೋಗಲ್ಲ, ಛಿದ್ರಗೊಳ್ಳುತ್ತೆ, ಸ್ಪ್ಲಿಟ್ ಆಗುತ್ತೆ. ಈ ಬಾರಿ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥರನ್ನ ಸೋಲಿಸಲೇಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯ ನಿಂತಿದೆ. ಸೊ ಇದು ಬಿಜೆಪಿಗೆ 100% ಪ್ಲಸ್ ಆಗುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಬಿಜೆಪಿ ಜನರಲ್ ಕ್ಯಾಟಗಿರಿ ಕ್ಷೇತ್ರದಲ್ಲಿ ST ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಅಂದರೆ ಇಷ್ಟು ವರ್ಷಗಳ ಕಾಲ ಲಿಂಗಾಯತರಿಗೆ ಕೊಟ್ಟಂತ ಟಿಕೆಟ್ ಈ ಬಾರಿ ಅಹಿಂದ ಸಮುದಾಯಕ್ಕೆ ಕೊಟ್ಟಿದೆ. ಈ ಕಾರಣಕ್ಕಾಗಿ ದಾವಣಗೆರೆ ಸೌತಲ್ಲಿ ಇರುವಂತಹ ಅಹಿಂದ ಸಮುದಾಯ ಬಿಜೆಪಿ ಪರ ನಿಲ್ಲುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ST ಕುರುಬ ಸಮುದಾಯ, ಅದೇ ಸಂದರ್ಭದಲ್ಲಿ ದಲಿತ ಸಮುದಾಯವೂ ಕೂಡ ಬಿಜೆಪಿ ಪರವಾಗಿ ಓಟ್ ಚಲಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ದಾವಣಗೆರೆ ಸೌತ್ ಅಂತ ಬಂದರೆ ಬಿಜೆಪಿಯಲ್ಲಿ ಒಂದಿಷ್ಟು ಮುಸುಕಿನ ಗುದ್ದಾಟ ಇತ್ತು ಇಷ್ಟು ವರ್ಷಗಳ ಕಾಲ. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರನ್ನ MP ಸಿದ್ದೇಶ್ವರ್ ಅವರು ಸೋಲಿಸಿದ್ರು. ಅದಾದ ಬಳಿಕ 2024ರಲ್ಲಿ ಸಿದ್ದೇಶ್ವರ್ ಅವರ ಪತ್ನಿ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಟೀಮ್ ಸೋಲಿಸಿತ್ತು. ಸೊ ಆ ಮುಸುಕಿನ ಗುದ್ದಾಟ ಮುಂದುವರಿತಾ ಇತ್ತು. ಬಟ್ ಈ ಬೈ ಎಲೆಕ್ಷನ್ ಅಲ್ಲಿ ಇಬ್ಬರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಅಜಯ್ ಕುಮಾರ್ ಅವರು ಕೂಡ ಕಳೆದ ಬಾರಿ ಅಭ್ಯರ್ಥಿಯಾಗಿದ್ರು, ಸೋತಿದ್ರು. ಅವರು ವೀರಶೈವ ಲಿಂಗಾಯತ ಸಮುದಾಯದ ಓಟ್ಗಳನ್ನು ಹೊಂದಿದ್ದಾರೆ. ಆ ಓಟ್ಗಳ ಮೇಲೆ ಗ್ರಿಪ್ ಅನ್ನು ಹೊಂದಿದ್ದಾರೆ. ಬರೋಬ್ಬರಿ 38,000 ಓಟ್ಗಳಿದೆ. ಸೊ ಬಲ್ಕ್ ಆಗಿ ಆ ವೋಟ್ಸ್ ಏನಾದರೂ ಬಿಜೆಪಿಗೆ ಶಿಫ್ಟ್ ಆಗಿದ್ದೇ ಆದರೆ ಸುಲಭವಾಗಿ ಬಿಜೆಪಿ ಗೆಲ್ಲಬಹುದು. ಇದು ಪ್ಲಸ್. ಹಾಗಾದ್ರೆ ಮೈನಸ್ ಏನು? ಬಿಜೆಪಿಯ ಮೈನಸ್ ಏನು ಅಂತ ಹೇಳಿದ್ರೆ,
ಬಿಜೆಪಿ ಈ ಬಾರಿ ಗೆಲ್ಲೋದಕ್ಕೆ ಚಾನ್ಸ್ ಇರುವಂತಹ ಸಾಧ್ಯತೆಗಳು ಅಥವಾ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಅದು ಮುಸ್ಲಿಂ ವೋಟ್ ಸ್ಪ್ಲಿಟ್ ಆದರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಸೊ ಮುಸ್ಲಿಂ ವೋಟ್ ಎಷ್ಟು ಸ್ಪ್ಲಿಟ್ ಆಗುತ್ತೆ ಅನ್ನೋದರ ಮೇಲೆ ಬಿಜೆಪಿಯ ಗೆಲುವು ನಿರ್ಧಾರ ಆಗುತ್ತೆ. ಇದರ ಜೊತೆಗೆ ಬರೋಬ್ಬರಿ 69 ಬೂತ್ಗಳಲ್ಲಿ, ದಾವಣಗೆರೆ ಸೌತ್ನ ಬರೋಬ್ಬರಿ 69 ಬೂತ್ಗಳಲ್ಲಿ ಈಗಲೂ ಕೂಡ ಬಿಜೆಪಿಗೆ ಕಾರ್ಯಕರ್ತರಿಲ್ಲ. ಅಂದರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರಿಲ್ಲ. ಇದು ಬಿಜೆಪಿಗೆ ಮೈನಸ್ ಆಗಬಹುದು. ಇದಲ್ಲದೆ ಈ ಜಾತಿ ಸಮೀಕರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ದಾವಣಗೆರೆ ಸೌತ್ ಅಂತ ಬಂದರೆ ಬಿಜೆಪಿ ಕಂಪ್ಲೀಟ್ ಆಗಿ ಲಿಂಗಾಯತ ಸಮುದಾಯಕ್ಕೆ ಕೊಡ್ತಾ ಇತ್ತು ಟಿಕೆಟ್. ಈಗ ಏಕಾಏಕಿಯಾಗಿ ಅಹಿಂದ ಸಮುದಾಯಕ್ಕೆ ಕೊಟ್ಟ ಕಾರಣಕ್ಕಾಗಿ ಮೇಲ್ವರ್ಗದ ಜಾತಿಗಳು ಬಿಜೆಪಿಗೆ ವೋಟ್ ಹಾಕ್ತಾವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಆದರೂ ಕೂಡ ಒಟ್ಟಾಗಿ ಕಾಣಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಒಂದು ಸ್ಲೈಡ್ ಎಡ್ಜ್ ಇದೆ ಬಿಜೆಪಿಗೆ ಈ ಬಾರಿ. ಫಾರ್ ದಿ ಫಸ್ಟ್ ಟೈಮ್ ಗೆಲ್ಲುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ಬಿಜೆಪಿ ಕತೆ. ಇನ್ನು ಕಾಂಗ್ರೆಸ್ ಕತೆ ಏನು? ಕಾಂಗ್ರೆಸ್ನ ಮೈನಸ್ ಏನು, ಕಾಂಗ್ರೆಸ್ನ ಪ್ಲಸ್ ಏನು? ಮೊದಲನೇದಾಗಿ ಕಾಂಗ್ರೆಸ್ನ ಪ್ಲಸ್ ಅಂತ ನೋಡೋದಾದ್ರೆ ಶಾಮನೂರು ಶಿವಶಂಕರಪ್ಪನವರ ಈ ಕಂಪ್ಲೀಟ್ ಪಾರುಪತ್ಯ ಅಥವಾ ಅವರ ಫ್ಯಾಮಿಲಿ ದೊಡ್ಡ ಪ್ಲಸ್ ಪಾಯಿಂಟ್. ಕಲ್ಯಾಣ ಕರ್ನಾಟಕ, ಮುಖ್ಯವಾಗಿ ದಾವಣಗೆರೆ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು. ಅವರು ಆ ರೀತಿಯಾಗಿ ಪಕ್ಷವನ್ನ ಕಟ್ಟಿದ್ದಾರೆ. ಅವರ ಹೆಸರೇ ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಪಾಯಿಂಟ್. ಅದೇ ಸಂದರ್ಭದಲ್ಲಿ ಯುವಕರಿಗೆ ಅವಕಾಶವನ್ನ ಕೊಟ್ಟಿದ್ದೀವಿ, ಯುವಕರು ಮುಂದೆ ಬರಬೇಕು ಅನ್ನುವಂಥ ನರೇಟಿವಿಟಿಯನ್ನು ಸೆಟ್ ಮಾಡುವ ಕಾರಣಕ್ಕಾಗಿ ಸಮರ್ಥ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ಪ್ರಚಾರ ಕೂಡ ನಡೀತಾ ಇದೆ. ಇದು ಎಲ್ಲೋ ಒಂದು ಕಡೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದಲ್ಲದೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರು ಕ್ಷೇತ್ರದ ಮೇಲೆ ಹಿಡಿತವನ್ನು ಹೊಂದಿದ್ದಾರೆ, ಹಣ ಇದೆ. ಸೊ ಈ ಎಲ್ಲ ಕಾರಣಕ್ಕಾಗಿ ಪ್ಲಸ್ ಆಗಿರಬಹುದು. ಅತಿ ದೊಡ್ಡ ಪ್ಲಸ್ ಏನಾಗಬಹುದು ಅಂತ ಹೇಳಿದರೆ ಕಂಪ್ಲೀಟ್ ಆಗಿ ಅಹಿಂದ ಸಮುದಾಯ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನ ಶಾಮನೂರು ಶಿವಶಂಕರಪ್ಪನವರನ್ನ ಗೆಲ್ಲಿಸಿಕೊಂಡು ಬಂದಂತಹ ಅಲ್ಪಸಂಖ್ಯಾತರು ಕೈ ಹಿಡಿಯಬಹುದು ಅನ್ನುವಂಥ ಚಾನ್ಸಸ್ ಕೂಡ ಇದೆ. ಇದು ಪ್ಲಸ್ ಅಷ್ಟೇನೆ. ಒಂದು ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ, ಮತ್ತೊಂದು ಅಲ್ಪಸಂಖ್ಯಾತ ಸಿದ್ದರಾಮಯ್ಯನವರ ಪ್ರಚಾರ ಪ್ಲಸ್ ಆಗಬಹುದು. ಮೈನಸ್ ಏನು ಅಂತ ಹೇಳಿದ್ರೆ ಮೈನಸ್ ಕೂಡ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ. ಕಾಂಗ್ರೆಸ್ಗೆ ಅತಿ ದೊಡ್ಡ ಮೈನಸ್ ಏನು ಈ ಬಾರಿ ಅಂತ ಹೇಳಿದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್. ಶಾಮನೂರು ಶಿವಶಂಕರಪ್ಪನವರ ಕುಟುಂಬವೇ ಕಾಂಗ್ರೆಸ್ಗೆ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ. ಕಾರಣ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಎಸ್ ಮಲ್ಲಿಕಾರ್ಜುನ್ ಸಚಿವರು, ಈಗ ಅವರ ಮಗ ಶಾಸಕರಾದ್ರೆ ಹೇಗೆ? ಇಡೀ ಕುಟುಂಬಕ್ಕೆ ಯಾಕೆ ಅಧಿಕಾರ? ಈ ರೀತಿಯ ಚಿಂತನೆ ಮತದಾರರಲ್ಲಿದೆ. ಇದಲ್ಲದೆ ಅಲ್ಪಸಂಖ್ಯಾತರು ಈ ಬಾರಿ ಕಾಂಗ್ರೆಸ್ ವಿರುದ್ಧ ನಿಂತಿದ್ದಾರೆ. 14 ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸೊ ಮುಸ್ಲಿಂ ವೋಟ್ ಸ್ಪ್ಲಿಟ್ ಆಗುವಂತಹ ಸಾಧ್ಯತೆ ಇದೆ. ಇಷ್ಟು ವರ್ಷಗಳ ಕಾಲ ಅಹಿಂದ ಸಮುದಾಯದ ಮತಗಳನ್ನು ನಂಬಿಕೊಂಡು ಕಾಂಗ್ರೆಸ್ ಗೆಲ್ತಾ ಇತ್ತು, ಶಾಮನೂರು ಶಿವಶಂಕರಪ್ಪನವರು ಗೆಲ್ತಾ ಇದ್ರು. ಬಟ್ ಈ ಬಾರಿ ಅಹಿಂದ ಸಮುದಾಯದಲ್ಲಿ ಒಂದಿಷ್ಟು ಅಸಮಾಧಾನ ಇದೆ, ಅದು ಕೂಡ ಮೈನಸ್ ಆಗಬಹುದು. ಇದಲ್ಲದೆ ಸಮರ್ಥ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥದ್ದು ಯುವಕರಲ್ಲಿ ಅಸಮಾಧಾನವನ್ನು ಮೂಡಿಸಿದೆ. ಇತ್ತೀಚಿನ ಅಂದರೆ ಫಸ್ಟ್ ಟೈಮ್ ವೋಟರ್ಸ್ ಆಗಿರ್ಬೋದು, ಸೆಕೆಂಡ್ ಟೈಮ್ ವೋಟರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಕುಟುಂಬ ರಾಜಕಾರಣದ ವಿರುದ್ಧ ನಿಂತಿರುವಂಥ ವೋಟರ್ಸ್. ಈಗ ಸಮರ್ಥ್ಗೆ ಅವಕಾಶ ಸಿಕ್ಕಿದೆ, ಸಮರ್ಥ್ಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿ ಯುವಕರು ಮುಂದೆ ಬರಬೇಕು ಅಂತ ಹೇಳಿ ಸಮರ್ಥ್ಗೆ ವೋಟ್ ಹಾಕುವಂಥ ಮನಸ್ಥಿತಿಯಲ್ಲಿ ಯುವಕರಿಲ್ಲ, ಯುವ ಜನತೆ ಇಲ್ಲ. ಇದು ಕೂಡ ಮೈನಸ್ ಪಾಯಿಂಟ್ ಆಗುತ್ತೆ ಕಾಂಗ್ರೆಸ್ಗೆ. ಸೊ ಒಂದು ಕಡೆ ಬಿಜೆಪಿಯ ಪ್ಲಸ್ಸು ಮೈನಸ್ಸು ನೋಡಿದ್ವಿ, ಮತ್ತೊಂದು ಕಡೆ ಕಾಂಗ್ರೆಸ್ನ ಪ್ಲಸ್ಸು ಮೈನಸ್ಸು ನೋಡಿದ್ವಿ. ಬಟ್ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ನಿರ್ಧಾರ ಆಗೋದು ಕೊನೆಯ ದಿನ, ವೋಟಿಂಗ್ಗೆ ಮುನ್ನ ದಿನ. ನಾಳೆ ವೋಟಿಂಗ್ ಇರುತ್ತೆ, ಇವತ್ತು ನೈಟ್ ಏನೆಲ್ಲ ಆಗುತ್ತೆ, ಕುರುಡು ಕಾಂಚನ ಕುಣಿಯುತ್ತಲ್ವಾ. ಸೊ ಯಾರು ಎಷ್ಟು ಕೊಡ್ತಾರೆ ಅದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು? ದಾವಣಗೆರೆ ಸೌತಲ್ಲಿ ಯಾರು ಗೆಲ್ಲಬಹುದು? ದಯವಿಟ್ಟು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.